ಇವತ್ತು ಡ್ಯಾಡಿ ಡ್ಯೂಟಿ ಫಾಲೋ ಮಾಡ್ತಿದ್ದಾರೆ ಅವರು. ನಿದ್ದೆ ಮಾಡೋಕ್ಕೂ ಅತಿ ಆಸೆ ಐತೆ ಅಂತ ಇವಾಗಲೇ ಗೊತ್ತಾಗಿದೆ. ಎನಿವೇಸ್ ಪೆಟ್ರೋಲ್ ದುಡ್ಡು ರಿಕವರ್ ಆಗಿಲ್ಲ ಪಾಪ ಮನುವಿಗೆ. ನಾವು ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಈ ಗಂಡಿರ್ನ ಕರ್ಕೊಂಡು ಹೋಗ್ಬಾರ್ದು ಜೊತೆಲಿ. ಬಾಂಟಿ ತರ ಇರು ನೀನು, ನಿಮ್ಮ ಅಮ್ಮನ ಮಾತು ಕೇಳು. ರಿಲೇಶನ್ಶಿಪ್ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಎಲ್ಲರೂ. ಅದನ್ನೇ ನಾಯಿ ಮರಿ ಅನ್ಕೊಂಡಿದ್ಯಾ, ಮಗು ಅನ್ಕೊಂಡಿದ್ಯಾ, ಚಾಂಡಾಳಿ ಅಂತೆ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು ಬಂದಿದ್ರೆ ನಿನ್ನೆ ಬೆಂಗಳೂರಿಂದ. ಇವತ್ತು ಡ್ಯಾಡಿ ಡ್ಯೂಟಿ ಫಾಲೋ ಮಾಡ್ತಿದ್ದಾರೆ ಅವರು. ಏನಪ್ಪ, ಯು ಆರ್ ಆನ್ ಡ್ಯಾಡಿ ಡ್ಯೂಟಿ. ಸನ್ ಬೇಸ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಗಾಳಿನೂ ಹೆವಿ ಇದೆ. ಇಲ್ಲಿಗೆ ಜಾಸ್ತಿ ಬೀಸಲ್ಲ. ಯೂಶ್ವಲಿ ನಾನು ಅವನನ್ನ ಬಿಸಿಲಿಗೆ ಕೂರಿಸ್ಕೊಳ್ಳೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೊಸದು ಸಂಪ್ ಮಾಡಿಸಿದ್ದೀವಲ್ಲ ಅದ್ರ ಮೇಲೆ ಕೂರಿಸ್ಕೊಂತೀವಿ, ಓಪನ್ ಏರಿಯಾ. ಅಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಬಟ್ ಹೆವಿ ಗಾಳಿ ಇಲ್ಲೇ ನೋಡಿ, ನಾನು ಮಾತಾಡೋದೇ ಕೇಳಿಸೋವ ಹಂಗೆ ಗಾಳಿ ಬೀಸ್ತಾ ಇದೆ. ಮತ್ತು ನಮ್ಮ ಮನೆ ಇರೋದು ತೋಟದ ಲೈನಲ್ಲಿ ಬೇರೆ ಅಲ್ವಾ, ಗಾಳಿ ಜಾಸ್ತಿ. ಏನಂತವ್ ನಿಮಗ ಸಾಕು ನಡಿ ಅಂತವನ, ಬಾ ಸಾಕು. ಅಲ್ಲೇ ತುಂಬ ಟೈಮಿಂದ ಬಿಸಿಲು ಕಾಯಿಸ್ಕೊಂಡು ನಿಂತಿದ್ರು. ಒಂದು 10 ಮಿನಿಟ್ಸ್ ಆಯ್ತಮ್ಮನು, 10 ಮಿನಿಟ್ಸ್ ಆಗಿತ್ತ ನೀನು ಕರ್ಕೊಂಡೋಗಿ. ಟ್ಯಾಪ್ ತೆಗೆದು ಮಾಡೋಕ್ಕೆ ನಂಗೆ ಪುರ್ಸೋದು ಸಿಗ್ತಾ ಇಲ್ಲ. ಇನ್ನು ಲ್ಯಾಪ್ಟಾಪ್ ತೆಗೆದು ಆನ್ ಮಾಡಿ ಅಷ್ಟೆಲ್ಲ ಟೈಮೇ ಇರಲ್ಲ ನನಗೆ. ಟ್ಯಾಪ್ ತಗೊಂಡು ಪಟ ಅಂತ ಟ್ರಾನ್ಸ್ಫರ್ ಮಾಡೋಣ ಅಂತಂದ್ರೇ ಅದಕ್ಕೇ ಪಾಪು ನನಗೆ ಟೈಮ್ ಕೊಡಲ್ಲ. ಅದಕ್ಕೆ ಮನು ಕೇಳ್ತಾವ್ರೆ, ಲ್ಯಾಪ್ಟಾಪ್ ತಂದಿದ್ದೀನಿ ಬಿಟ್ಟೋಗ್ಲಾ ಅಂತ. ಅಷ್ಟೆಲ್ಲ ಟೈಮ್ ಇದ್ದಿದ್ರೆ ಇನ್ನು ಯಾಕೆ, ಮಲ್ಕೊಂಡು ನಿದ್ದೆ ಮಾಡಿಬಿಡ್ತೀನಿ ಆ ಟೈಮಲ್ಲಿ. ನಾನು 5 ನಿಮಿಷ ಸಿಕ್ಕರು ಮಲ್ಕೊಂಡು ನಿದ್ದೆ ಮಾಡಿಬಿಡ್ತೀನಿ. ಮೊದಲೇ ನಾವು ನಿದ್ದೆ ಫ್ರೀಯೇ. ಇವಾಗ ಅದಕ್ಕೆ ಕೊಕ್ಕೆ ಬಿದ್ದುಬಿಟ್ಟೈತೆ ನನಗೆ. ಏನಕ್ಕೆ? ಹ್ಞೂ, ನೀನಾದ್ರು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಲ್ಲ. ನೀನೇ ನಿದ್ದೆ ಮಾಡೋಕ್ಕೂ ಅತಿ ಆಸೆ ಐತೆ ಅಂತ ಇವಾಗಲೇ ಗೊತ್ತಾಗಿದೆ. ಎನಿವೇಸ್ ಇವತ್ತು ಮನು ಬೆಂಗಳೂರಿಗೆ ಹೊರಟಿದ್ದಾರೆ. ನೆನ್ನೆ ಬಂದಿದ್ದು. ಇವತ್ತು ಎಲ್ಲ ಒಂದೇ ಬಿಡಪ್ಪ. ನೀವು ನೋಡಿ ಕರೆಕ್ಷನ್ ಮಾಡಕ್ಕೆ ಬರೋದು ಇವತ್ತು ಇದು ಕರೆಕ್ಷನ್ ಮಾಡಬೇಕಾಗಿರು. ಸೊ ಇವಾಗ ತಿಂಡಿ ತಿನ್ಕೊಂಡು ಹೊರಡ್ತಾರೆ ಬೆಂಗಳೂರಿಗೆ. ನೆನ್ನೆ ಬಂದಿದ್ದು ಫಂಕ್ಷನಲ್ಲಿ ಅಟೆಂಡ್ ಮಾಡಿದ್ದಾಯಿತು. ಸೊ ನೆನ್ನೆನೂ ವೆಜಿಟೇರಿಯನ್ನು, ಇವತ್ತು ವೆಜಿಟೇರಿಯನ್. ಬಿಕಾಸ್ ಸಂಡೇ ಮಂಡೇ ಅಲ್ವಾ. ಲಾಸ್ ಆಗೋಯ್ತು ಸರಿ ನಿಮಗೆ. ಪೆಟ್ರೋಲ್ ದುಡ್ಡು ರಿಕವರ್ ಆಗಲಿಲ್ಲ ಅಲ್ವಾ. ಪೆಟ್ರೋಲ್ ದುಡ್ಡು ರಿಕವರ್ ಆಗಿಲ್ಲ ಪಾಪ ಮನುವಿಗೆ. ಆ್ಯಂಡ್ ನಮ್ಮ ಅತ್ತೆ ನೆನ್ನೆ ಅವ್ರ ಮನೆಗೆ ಹೋದ್ರು. ನೀವು ಕೇಳ್ತಾ ಇರಲ್ಲ ನಿಮ್ಮ ಅತ್ತೆ ಇಲ್ಲೇ ಇರ್ತಾರಾ ಪರ್ಮನೆಂಟಾಗಿ ಅಂತ. ಅವರು ನಮ್ಮ ಅಪ್ಪನ ತಂಗಿ ಸದ್ಯಕ್ಕೆ ಬಂದಿದ್ದಷ್ಟೇ, ಹೋದ್ರು ಪುನಃ ಬರ್ತಾರೆ. ಒಂದು ಸ್ವಲ್ಪ ದಿನ ಬಿಟ್ಟು ಬರ್ತಾರೆ. ಅವ್ರದ್ದೇನೋ ಕೆಲಸ ಇದೆ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದಾರೆ ಅವ್ರ ಮನೆಗೆ. ಸೊ ಇವಾಗ ಏನು ನಿಂದು ಪ್ರೋಗ್ರಾಮು? ಏನಿಲ್ಲ, ನಮಗೆ ರಿಲೀವ್ ಕೊಟ್ಟು ಅಂದರೆ ಹೋಗ್ತಾ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಡಿ ನೀವು. ನಮಗೂ ಫ್ರೀಯಾಗಿ ಅವಾಗ ಮಲ್ಕೋಬೋದು. ಇವ್ರೇನು ಗೊತ್ತಾ, ನಾವು ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಈ ಗಂಡಿರ್ನ ಕರ್ಕೊಂಡು ಹೋಗ್ಬಾರ್ದು ಜೊತೆಲಿ. ಕರ್ಕೊಂಡೋಗಿ ಬರೀ ಅವ್ರನ್ನ ನೋಡ್ಕೊಳ್ಳೋದೇ ಆಗತ್ತೆ, ನಮ್ಮನ್ನು ನಾವು ಮರ್ತ್ಕೊಡ್ಬೇಕು. ಅದಕ್ಕೆ ಕಳಿಸ್ತಾ ಇರಬೇಕು, ನಡೀರಿ ನಿಮ್ಮ ಮನೆಗೆ ಅಂತ. ಅವಾಗ ನಾವು ಫ್ರೀ ಬೋರ್ಡ್ ಆಗಿರ್ಬೋದು. ಇದು ಟಿಪ್ಸು ಹೆಣ್ಮಕ್ಳಿಗೆ. ನೀವು ತವ್ರ ಮನೆಗೆ ಹೋಗ್ಬೇಕಂದ್ರೆ ಗಂಡಿರ್ನ ಬೆಳಗ್ಗೆ ಕರ್ಕೊಂಡ್ರೆ ಸಂಜೆ ಟೈಮ್ಗೆ ವಾಪಸ್ ಕಳಿಸ್ಬಿಡಿ. ಆಗ ನೀವು ಫ್ರೀ ಆಗಿರ್ಬೋದು. ಇಲ್ಲ ಬರೀ ಅವ್ರಿಗೆ ನೀರು ಕೊಡು, ಕಾಫಿ ಕೊಡು, ಅವ್ರ ಸೇವೆ ಮಾಡೋದೇ ಆಗತ್ತೆ. ನಾವು ಅಪ್ಪನ ಮನೆಗೆ ಬಂದ್ಬಿಟ್ಟು ನೋಡ್ದಾ, ನೀನು ಸರಿ ಇಲ್ಲ, ನಿನ್ನೂ ಕಳಿಸ್ಬಿಡ್ಬೇಕು ಅವ್ರ ಜೊತೆ, ನಡಿ ಬೆಂಗಳೂರಿಗೆ. ಅವ್ರಂಗೆ ಆಡೋದಕ್ಕೆ ಕಾರಣ ಏನು ಗೊತ್ತಾ, ತವ್ರ ಮನೆಯವ್ರೇನೆ. ಅವರೇ ಜಾಸ್ತಿ ಪುಷ್ ಮಾಡೋದು ಹೆಣ್ಮಕ್ಳನ್ನ. ಏನು ಬೇಕು ಕೇಳು, ಅವ್ರಿಗೆ ಏನು ಬೇಕು ಕೇಳು, ಅದು ಕೊಡು ಅವ್ರಿಗೆ, ಇದು ಕೊಡು ಇವ್ರಿಗೆ. ನಮ್ಮನ್ನು ಕೇಳೋರೇ ಇರಲ್ಲ, ನಿನ್ಗೆ ಏನು ಬೇಕು, ಏನು ಕೊಡಲಿ, ಅದು ಕೊಡ್ಲಾ ಇದು ಕೊಡ್ಲಾ ಅಂತ. ಹಂಗೆ ಮನು ಇನ್ನೇನು ಹೊರಡಕ್ಕೆ ರೆಡಿ ಆದರು. ಅಷ್ಟೊತ್ತಿಗೆ ಒಂದು ಅಳಸಿನ ಹಣ್ಣು ಕಿತ್ಕೊಂಡು ಬರಬೇಕು, ಮನು ಫ್ರೆಂಡಿಗೆ ಕೊಡಬೇಕು. ಅವರು ಲಾಸ್ಟ್ ಇಯರಿಂದನೇ ಕೇಳಿದ್ರಲ್ವ ಅಳಸಿನ ಹಣ್ಣು. ಲಾಸ್ಟ್ ಇಯರ್ ಅಷ್ಟು ಫಲ ಇಲ್ಲ ಅಂದ್ಬಿಟ್ಟು ಪಾಪ ಕೊಟ್ಟಿರಲಿಲ್ಲ. ಈ ವರ್ಷ ಕೊಡಬೇಕು ಅವರಿಗೆ. ಹಂಗಾಗಿ ತರೋದಕ್ಕೆ ಕಳಿಸ್ತಾ ಇದ್ದೀನಿ. ಅಪ್ಪನ ಒಂದೇ ಒಂದಿದೆ, ಅದು ಅವರಿಗೆ ಅಂತ 3 ಡೇಸ್ ಬ್ಯಾಕೆ ಫಿಕ್ಸ್ ಮಾಡಿದ್ದೆ ನಾನು. ಇವತ್ತು ನಮ್ಮ ಮನೆಯಲ್ಲಿ ನಂದು ಫೇವ್ರೆಟ್ ತಿಂಡಿ ಏನು ಗೊತ್ತಾ? ಏನಮ್ಮ? ರೊಟ್ಟಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಇದನ್ನ ಬೈಕೆ ಮಾಡ್ಕೊಂಡಿದ್ದೆ ರೊಟ್ಟಿನ. ಏಕೆ? ಬಾಂಟಿ ತರ ಇರು ನೀನು, ನಿಮ್ಮ ಅಮ್ಮನ ಮಾತು ಕೇಳು ಅಂತ ಹೇಳ್ತೀರಾ. ನಮ್ಮ ಅಮ್ಮನ ಮಾತು ನಾನು ಕೇಳಲ್ಲ. ನಮ್ಮ
ರೊಟ್ಟಿ ಎತ್ತಾರೆ, ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಈಗ ಬೈಬೇಡಿ, ಬಾಣ್ತಿ ಥರ ಇರು ನೀನು ಅಂತ. ನಾನು ಬಾಣ್ತಿ ಥರನೇ ಇದ್ದೀನಿ. ಇನ್ನೂ ಅದಕ್ಕಿನ್ನ ಬಾಣ್ತಿ ಥರ ಇರಬೇಕು ಅಂದರೆ ಹೆಂಗೆ ಅಂತ ನೀವೇ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ಬಿಡಿ ನೋಡೋಣ. ನನಗಂತೂ ಗೊತ್ತಿಲ್ಲ. ಇದು ನನ್ನ ಫೇವ್ರೆಟ್ ತಿಂಡಿ, ರೊಟ್ಟಿ ಆ್ಯಂಡ್ ತರಕಾರಿ ಉಪ್ಪಿಟ್ಟು ಅಂತ ಹೇಳು. ಆದ್ರೂ ನಿನಗೆ ಕೊಡಲ್ಲ. ಕುಂಬಳಕಾಯಿ ಪಲ್ಯ. ನೀನು ಬಾಣ್ತಿ ಯಾಕೆ ತಿಂದೆ ನೀನು? ನೀನು ಪಾಪುದ ಅಪ್ಪ ತಾನೆ. ಹ್ಞೂ. ಸೊ ಈಗ ನನ್ನ ಸಮಕ್ಕೂ ನೀನು ಬಾಣಂತನ ಮಾಡ್ಕೋಬೇಕು ತಾನೆ. ಅದು ಅವ್ರು ಹೇಳಿರೋದು ನಿಮ್ಮ ಅಮ್ಮನಿಗೆ. ಏನಂತ? ನಿಮ್ಮ ಅಮ್ಮನ ಮಾತು ಕೇಳಬೇಕು, ನಿಮ್ಮಮ್ಮ ನಿನ್ನ ಮಾತು ಕೇಳಬೇಕು. ನನ್ನ ಮಾತು ಕೇಳಬೇಕು. ಅದಕ್ಕೆ ಸಂಬಂಧನೇ ಇಲ್ಲ ನಮಗೆ. ನಾನು ಆಮೇಲೆ ನಿಮ್ಮ ಅಪ್ಪಗೆ ಸಂಬಂಧ ಇಲ್ಲ. ನೀವು ಕಮೆಂಟ್ಸ್ ಮಾಡೋರಿಗೆ ನೀವಿಬ್ರು ಸಂಬಂಧ. ನನ್ನ ಮಗನಿಗೆ ಉಂಗ ಸಂಬಂಧ ಅಷ್ಟೇ. ಉಂಗ ಅಷ್ಟೇ. ಇಷ್ಟೇ ರಿಲೇಶನ್ಶಿಪ್ಪು. ಹಿಂಗೆ ಮೇಂಟೈನ್ ಮಾಡ್ಕೊಂಡು ಅವನು ಎಲ್ಲರೂ. ಹಿಂಗೆ ಮೇಂಟೈನ್ ಮಾಡಿ ಅವ್ರಿಗೂ ಅವ್ರ ಅಮ್ಮಗೂ ಕಿತ್ತಾಡಕ್ಕೆ ಬಿಟ್ಬಿಡೋದು. ಅವಳಿಗೂ ಅವ್ರ ಅಮ್ಮಗೂ ಕಿತ್ತಾಡಕ್ಕೆ ಬಿಟ್ಬಿಡೋದಂತೆ. ಅಷ್ಟೇ. ಹ್ಞೂ. ಆದ್ರೂ ಮಜಾ ಏನು ಗೊತ್ತಾ, ಒಂದು ವಿಡಿಯೋನ ಅದನ್ನು ಆ್ಯಕ್ಚುಲಿ ನಾನು ಆ ವಿಡಿಯೋನ ಶೂಟ್ ಮಾಡು ಅಂತಲೂ ಹೇಳಿಲ್ಲ ಮನುಗೆ. ಶೂಟ್ ಮಾಡಿದ್ದು ಅದು ಏನು ನಮ್ಮ ಪರ್ಸ್ನಲ್ ಮೆಮೊರಿಗೆ ಅಂತ ಅಲ್ವಾ ಅಪ್ಪು ನೀನು ಅದನ್ನ? ಆ್ಯಕ್ಚುಲಿ ಬೇಬಿದು ಇಲ್ಲಿವರೆಗೂ ನಾನು ಶೂಟ್ ಮಾಡಿರೋ ವಿಡಿಯೋಗಳು ನಮ್ಮ ಮೆಮೊರಿಗೆ ಅಂತ ಹತ್ರ ಒಂದು 180ರಿಂದ 200 GB ವಿಡಿಯೋಗಳು. ಅದರಲ್ಲಿ ಎಲ್ಲ ತೆಗೆದು ಡ್ರೈವ್ ಒಳಗಡೆ ಹಾಕ್ತಾ ಇದ್ದೆ. ಡ್ರೈವ್ ಒಳಗೆ ಸೇವ್ ಮಾಡ್ತಾ ಇದ್ದೆ. ಯಾಕಂದರೆ ಸಿಸ್ಟಮಲ್ಲಿ ಲೋಡ್ ಆಗೋಗೈತಲ್ಲ, ಇದರಲ್ಲಿ ಹಾಕ್ಬಿಟ್ಟು ಏನು ಸ್ಟೋರ್ ಮಾಡ್ತಾ ಇದ್ದಾಗ ಒಂದೊಂದೇ ನೋಡ್ತಾ ಇದ್ದೆ ಯಾವ ವಿಡಿಯೋ ಇದೆ ಅಂತ ನೋಡಿದಾಗ ಅದು ಸಿಕ್ತು. ಕ್ಯೂಟ್ ಆಗಿತ್ತು. ಅದಕ್ಕೆ ಬರೀ 10-11 ಸೆಕೆಂಡ್ ಇತ್ತಲ್ಲ, ಅವಳು ಸ್ವಲ್ಪ ಕಾಮಿಡಿ ಆಗಿದ್ದ ಥರ ಇತ್ತಲ್ಲ, ಆ ಒಂದು ಉದ್ದೇಶಕ್ಕೆ ಅದನ್ನು ಮಾತ್ರ ತೆಗೆದು ಆ ವಿಡಿಯೋನ ಅಪ್ಲೋಡ್ ಮಾಡಿದೆ ಅಷ್ಟೇ ಮಾಡಿದ್ದೆ. ಅದು ನಮ್ಮ ಪರ್ಸ್. ಅದು ಅವನು ಒಂದು 2 ವೀಕ್ಸ್ ಬೇಬಿನ ಅವಾಗ ಅಷ್ಟೇ. 2 ವೀಕ್ಸು ಇನ್ನೂ ಕಮ್ಮಿ. ಹ್ಞೂ. ಸೊ ಒನ್ ಮಂತ್ ಅನ್ಕೋ, ಅಪ್ರಾಕ್ಸಿಮೇಟ್ 1 ಮಂತ್ ಹಳೆ ವಿಡಿಯೋ ನಾವು ಪೋಸ್ಟ್ ಮಾಡಿದಾಗ. ಇವಾಗ 1.5 ಮಂತ್ ವಿಡಿಯೋ ಶೂಟ್ ಮಾಡಿದಾಗ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ 1 ಮಂತ್ ಹಳೆ ವಿಡಿಯೋ ಅದು. ಹ್ಞೂ ಹೌದು. ಈಗ ಒಂದು 10 ಡೇಸ್ ಆಯ್ತು ಅದು ಪೋಸ್ಟ್ ಮಾಡಿ. ಅಲ್ಲಿ 1.5 ಮಂತ್ ಹಳೆ ವಿಡಿಯೋ ಅನ್ಕೋ. ಜನ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿ ನನಗೆ ಹೆಂಗೆ ಅಂದರು ಅಂದರೆ ಬೈದಿದ್ರೆ ನಾನು ನಮ್ಮ ಮನೇಲೆಲ್ಲ ಉಳ್ಳಾಡ್ಕೊಂಡು ನಗ್ತಾ ಇರೋದನ್ನ. ಅದನ್ನೇನು ನಾಯಿ ಮರಿ ಅನ್ಕೊಂಡಿದ್ಯಾ, ಮಗು ಅನ್ಕೊಂಡಿದ್ಯಾ, ಚಾಂಡಾಳಿ ಅಂತೆ. ನಮ್ಮ ಅಮ್ಮ ನಗ್ತಾ ಇರೋದು ನೋಡಿ ಒಳಗಡೆ. ನಮ್ಮ ಅಮ್ಮಗೆ ಎಷ್ಟು ಖುಷಿ ಆಗೋಯ್ತು ಗೊತ್ತವ್ರಂಗೆ ಅಂದಟ್ಕೆ. ಏನಮ್ಮ ನಿನ್ನ ಮಗಳಗಂಗೆ ಅಂದರೆ ನೀನು ನಗ್ತೀಯಲ್ಲ, ನೀನು ಸರಿನಾ ಇದು ನಿಂದು? ಸರಿ, ಇವಾಗ ಹೊರಟ್ರು ಮನು ಬೆಂಗಳೂರಿಗೆ. ಆಯ್ತೇನಪ್ಪ? ಪಾಪುಗೆ ಬಾಯ್ ಹೇಳ್ದಾ? ಬಾಯ್ ಪಾಪುಗೆ ಹೇಳ್ದಾ? ಸರಿ ಆಯ್ತು, ಹುಷಾರು. ಇದೆಲ್ಲ ಕಾರ್ಡು ವ್ಯಾಲೆಟ್ ಎಲ್ಲ ಇಟ್ಕೊಂಡಿದ್ಯಾ ನೋಡು. ಪರ್ಸ್ ತೆಗೆದು ನೀನು ಇಟ್ಟ ಅವಳಿಗೆ ವಾಪಸ್ ಇಟ್ಟಿದ್ದೀನಿ, ಒಂದ್ಸರಿ ನೋಡ್ಕೊಬಿಡು ಅಲ್ಲೋಗಿ ಒದ್ದಾಡೋದಕ್ಕಿನ್ನ. ಅಷ್ಟೇ. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಹಾಕ್ಸ್ಕೊಂಡು ನಿಮ್ಮಮ್ಮ ಹಾಕ್ಸಕ್ ನಿಮ್ಮಮ್ಮ ಹಾಕ್ಸಕ್ ಬಿಡ್ಲಿ. ಏಕೆ? ಬೇಡ ಹೋಗ್ಬಿಡೋಣ, ಬೇಡ ಹೋಗ್ಬೇಡ. ಈಗ ಅಲ್ಲ ಆಂದಿವೇನೆಲ್ವ ಹಾಕ್ಸ್ಕೊಂಡು ಓಡು. ಇನ್ನೇನು. ಸರಿ ಹಂಗಾದ್ರೆ. ಬಾಯ್, ಲೇಟ್ ಆಗತ್ತೆ. ಹೊರಗಡೆ ಇವತ್ತು ಹೆವಿ ಗಾಳಿ ಬೀಸ್ತಾ ಇದೆ, ಬಟ್ ಒಳಗಡೆ ಸೆಕೆ ಅಂತೂ ಕೇಳೋಕ್ಕೇ ಹೋಗಬೇಡಿ, ಅಷ್ಟು ಸೆಕೆ ಇದೆ. ಅದೇನಂತ ಮಳೆನೇ ಇಲ್ಲ ನಮ್ಮೂರಲ್ಲಿ. ಅಪ್ಪ ಇಷ್ಟೊತ್ತಿಗೆ ಎಷ್ಟು ರೌಂಡ್ ಮಳೆ ಆಗಬೇಕಿತ್ತು. ಮಳೆ ಆಗಿದ್ದಿದ್ರೆ ಒಂದು ಸ್ವಲ್ಪ ಕ್ಲೈಮೇಟು ತಣ್ಣಗಿರೋದು. ಗಾಳಿ ಬೀಸಿದ್ರೂ ಸೆಕೆ ಆಗ್ತಿರತ್ತೆ ಮನೆ ಒಳಗಡೆ. ಫ್ಯಾನ್ ಅಂತೂ ಎನಿ ಟೈಮ್ ರನ್ ಆಗ್ತಾ ಇರತ್ತೆ. ನನಗೆ ಆಗೋದೇ ಇಲ್ಲ ಅಂದರೆ ಪಾಪುನು ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತಾನೆ. ಅದಕ್ಕೇನೆ ಸೊ ಪಾಪುಗೆ ಮನು ಇದ್ರೆಲ್ಲ ಹೊರಟ್ರೆ ಆವಾಗಲೇ ಮನು ಹೊರಟ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು. ಪಾಪುನು ಮಲ್ಕೊಂಡಿದ್ದ 1.5 hour ಕಂಟಿನ್ಯೂಸ್ ಆಗಿ ಮಲ್ಕೊಂಡಿದ್ದ. 1.5 hour ನಿದ್ದೆ ಮಾಡಿ ಎದ್ದೆ. ನೋಡಿ ಎಷ್ಟು ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ನೈಲ್ ಕಟ್ ಮಾಡಬೇಕಿತ್ತು 3-4 ಡೇಸಿಂದನೂ ಮಾಡೋಣ ಅಂದ್ಕೊಂಡು ಏನು ಫ್ರೈಡೇ ಮಾಡಬಾರ್ದು ಅಂತ ಸುಮ್ಮನೆ ಅದೇ. ಸ್ಯಾಟರ್ಡೇ ಟೈಮ್ ಆಗಲಿಲ್ಲ ಅಂತ ಸುಮ್ಮನೆ ಅದೇ. ಇನ್ನು ನೆನ್ನೆನೂ ಅಷ್ಟೇ ಮನೆ ತುಂಬ ಗೆಸ್ಟ್ಗಳು, ನಮ್ಮ ಅಣ್ಣನ ಫ್ಯಾಮಿಲಿ ಇದ್ದರು, ಮನು ಇದ್ದರು, ಅಂಡ್ ನಮ್ಮ ಮಾಮ ಫ್ಯಾಮಿಲಿ ಎಲ್ಲ ಬಂದಿದ್ರು ಪಾಪುನ್ ನೋಡೋದಕ್ಕೆ. ಹಂಗಾಗಿ ಒಬ್ರು ಸಬ್ಸ್ಕ್ರೈಬರ್ ಕೂಡ ಮನೆಗೆ ಬಂದೋದ್ರು. ಇಲ್ಲ ನಮ್ಮೂರ ಹತ್ರ ಇರೋರು ರಮ್ಯಾ ಅಂತ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ, ನೀವು ಬಂದು ವಿಸಿಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ಸೊ ಹಂಗಾಗಿ ಬ್ಯುಸಿ ಆಗೋಗ್ಬಿಟ್ಟೆ, ನೆನ್ನೆ ಏನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಮಾಡೋಣ ಅಂದ್ಕೊಂಡ್ವಿ ನಾನು. ಅಷ್ಟೊತ್ತಿಗೆ ಅವ್ರು ಆರ್ಡರ್ ಬ್ಯುಸಿನಲ್ಲಿ ಅವ್ರಿಗೆ ಏನೇನು ಬೇಕು ಎತ್ತ ಏನು ಅಂತ ಡಿಸ್ಕಷನ್ಗಳಲ್ಲಿ ಬ್ಯುಸಿ ಆಗೋದು ಲೇಟ್ ಆಯಿತು ಅಂತ ಹೊರಟ್ರು.
ಇದು ಅವನದು ನೈಲ್ ಕಟ್ ಸ್ಟೋರಿ. ಈಗ ನಾನು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಚ್ಚರ ಇದ್ದಾನೆ, ಹಂಗಾಗಿ ಇದು ಸೆಟ್ ಮಾಡ್ಕೊಳ್ಳೋದು ಚೆನ್ನಾಗಿದೆ. ನನಗೆ ಒಂದು ನೈಲ್ ಕಟ್ ಮಾಡೋಕ್ಕೆ ಭಯ, ಅದಕ್ಕೆ ಎಲೆಕ್ಟ್ರಿಕ್ ಟ್ರಿಮ್ಮರ್ ಥರ ಬರುತ್ತಲ್ಲ ಅದನ್ನು ತಗೊಂಡಿದ್ದೆ. ಫಸ್ಟ್ ಟೈಮು ಇದರಲ್ಲಿ ಮಾಡ್ಬೇಕಂದ್ರೇ ಎದುರ್ಕೊಂತಿದ್ದೆ ನಾನು. ಇದು ಅವನಿಗೆ ನಾನು ಥರ್ಡ್ ಟೈಮ್ ಏನೋ ಮಾಡ್ತಾ ಇರೋದು. ಆದ್ರೆ ನನಗೆ ಫಸ್ಟ್ ನಾನು ನನಗೆ ಮಾಡಿಕೊಂಡು ನೋಡಿಕೊಂಡು ಸ್ಕಿನ್ನಿಗೆ ಟಚ್ ಆದರೆ ಏನಾದ್ರೂ ಹರ್ಟ್ ಆಗತ್ತಾ ಅಂತೆಲ್ಲ ಏನೂ ಆಗಲ್ಲ ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ಮಾಡಿದ್ದೆ. ಇದರಲ್ಲಿ ಡಿಫ್ರೆಂಟ್ ಸ್ಟೇಜ್ಗೆ ಅಂತ ಕೊಟ್ಟಿರ್ತಾರೆ, ಬರೆದಿರ್ತಾರೆ ಬಾಕ್ಸ್ ಮೇಲೆ ಯಾವ್ಯಾವ ಏಜ್ ಮಕ್ಕಳಿಗೆ ಯಾವ್ಯಾವ ಕಲರ್ದು ಇದು ಯೂಸ್ ಮಾಡಬೇಕು ಅಂತ. ಸೊ ಸದ್ಯಕ್ಕೆ ಇವನಿಗೆ 0 to 3 months ಇದು ಯೂಸ್ ಮಾಡಬೇಕಿರೋದು ಪರ್ಪಲ್ ಕಲರ್. ಜಸ್ಟ್ ಹಿಂಗೆ ಸ್ಟಿಕ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಆಯಿತು. ಲೈಟ್ ಇರುತ್ತೆ ಅಂತ ಹೇಳ್ತಾರೆ, ಹಿಂಗೆ ಬೀಳೋದು. ಸ್ಕಿನ್ನಿಗೆ ಟಚ್ ಆದ್ರೂ ಏನು ಪೆಟ್ಟಾಗಲ್ಲ, ಏನು ಹರ್ಟ್ ಆಗಲ್ಲ. ಸೊ ಹಂಗಾಗಿ ಸೇಫ್ ಇದೆ ಇದು. ನನಗಂತೂ ಇಷ್ಟ ಆಯಿತು. ಅದೇನೇ ಹರ್ಟ್ ಆಗಲ್ಲ ಆದರೂ ಕಾನ್ಷಿಯಸ್ನೆಸ್ ಅಂತೂ ಇದ್ದೇ ಇರುತ್ತೆ ಅವ್ರಿಗೆ ಮಾಡಬೇಕಾದ್ರೆ. ಬನ್ನಿ ಇವಾಗ ಒಂದು ನೇಲ್ ಟ್ರಿಮ್ ಮಾಡೋಣ. ಇದು ನೇಲ್ ಕಟ್ಟಲ್ಲ, ನೇಲ್ ಟ್ರಿಮ್ ಮಾಡೋದು ಇದು. ಅವನದು ಪ್ಲೇ ಮ್ಯಾಟ್ ಬಂದಿತ್ತಲ್ಲ, ಅದನ್ನು ಸೆಟ್ ಮಾಡಿದ್ಮೇಲೆ ಅವನೇನು ಅದರಲ್ಲಿ ಆಟ ಆಡೋಕ್ಕೆ ಇನ್ನೂ ಸ್ವಲ್ಪ ದೊಡ್ಡವನಾಗಬೇಕು. ಅದರಲ್ಲಿ ಇನ್ನೂ ಟಾಯ್ಸ್ ಕಡೆ ಎಲ್ಲ ಗಮನ ಇರಲಿಲ್ಲ, ಮತ್ತು ಅವನಿಗೆ ಕಾಲು ಎಟಕ್ತಾ ಇರಲಿಲ್ಲ. ಸೊ ಹಂಗಾಗಿ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಅದರದ್ದು ಟಾಯ್ಸ್ನ ತೆಗೆದು ನಮ್ಮ ಅಕ್ಕ ಹೀಗೆ ಕ್ರೆಡಲ್ಗೆ ಹಾಕಿದ್ದಾರೆ. ಅದು ನೋಡ್ಕೊಂಡು ಹಿಂಗೆ ಆಟ ಆಡೋದವನು. ಕೈ ಕಾಲು ಆಡಿಸ್ಕೊಂಡು ನೀವೇ ನೋಡಿ, ತಿಂದುಬಿಟ್ಟು ನೋಡಿ, ಇಟ್ಕೊಳ್ಳಿ. ಅಷ್ಟು ಬೇಗ ಬಂದಿದ್ದನ್ನ ನಾವು ಕಳಿಸ್ಕೊಟ್ಬಿಟ್ರೆ ಹೆಂಗೆ? ವ್ಯಾಲ್ಯೂ ಬೇಡವಾ ಅದಕ್ಕೆ? ಇವತ್ತೇನು ಹಳ್ಳಿ ಇರಬೇಕು ನೀನು, ಇವತ್ತಿಂದ ಅಳ್ಬೇಡ ಕಣವ ನೀನು, ಅಬೇಡ ಹಣವ ನೀನು. ಓ ಈಗ ಶುರು ಮಾಡೋದ? ಈಗ ತಾತ ಮೊಮ್ಮಗನ ಕಾನ್ವರ್ಸೇಷನ್ ಹೋಗ್ತಾ ಇದ್ರೆ ಹೋಗ್ತಾನೇ ಇರುತ್ತೆ ಹಂಗೆ. ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಭಾಳ ಡೀಪಾಗಿ ಮಾತಾಡ್ತಾ ಇರ್ತಾರೆ ಅವರು. ಏಯ್ ಪಾಪು ಇತ್ತ ತಿರಿಕಾಳಲ್ಲ, ನಾ ನೋಡಲ್ಲ, ನಾ ಮಾಡಲ್ಲ. ತಾಡಿ ಬಂಗಾಡು, ತಾಡಿಯಮ್ಮ ಬಂಗಾಡಿ ತಡಿಯೇ, ಬಂಗಾಡಿ ತಡಿಯೇ. ಏನಲ್ಲಿ ಹೋಗಿ ಕೆಲಸ ಮಾಡಿ ಬಂದು ಒಂದು ತೋಟದಲ್ಲಿ ಏನೋ ಕೊಳೆ ಮಾಡ್ಕೊಂಡು ಹೋದ್ಯಾ? ಸುಮ್ಮನಿರೋ. ಓನಾತು ಓನಾತು ಓನಾತು. ಆಯ್ತಾ? ಕೈ ಕೊಡು ಒಂದು ನಿಮಿಷ. ಆಯ್ತಲ್ಲ ಆಯ್ತಲ್ಲ. ನೆಕ್ಸ್ಟ್ ಫಿಂಗರ್. ಇವತ್ತು ವಿಡಿಯೋ ಮಾಡೋದ್ರಿಂದ ಬ್ರೇಕ್ ತಗೊಂಡಿದೆ, ಯಾಕೆಂದ್ರೆ ಮನು ಊರಿಗೆ ಬಂದಿರಲ್ಲ 2 days. ಸೊ ಎಡಿಟ್ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಊರಿಗೆ ಬಂದಾಗ ಆಲ್ಟರ್ನೇಟಿವ್ ಆಪ್ಷನ್ ಏನು ನಾವು ಅರೇಂಜ್ ಮಾಡ್ಕೊಂಡಿಲ್ಲ ಎಡಿಟಿಂಗಿಗೆ. ಸೊ ಇವಾಗ ಮಾಡ್ಕೊಂತಾರೆ, ಲ್ಯಾಪ್ಟಾಪಿಗೆ ಎಲ್ಲ ಟೂಲ್ಸ್ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಮೊದಲು ಟ್ಯಾಬಲ್ ಮಾಡ್ತಿದ್ವಿ, ಬಟ್ ಈಗ ನಾವು ಅವರು ಡಿಸ್ಟಾಪಿಗೆ ತಗೊಂಡಿರೋ ಆ್ಯಪ್ ಲೈಸೆನ್ಸೇ ಬೇರೆ. ಅದು ಏನೋ ಟ್ಯಾಬಲ್ಲಿ ವರ್ಕ್ ಆಗಲ್ಲ ಅಂತೆ, ಅದೇನು ಅಂತ ನನಗೂ ಕರೆಕ್ಟಾಗಿ ಐಡಿಯಾ ಇಲ್ಲ, ನಾನು ಕರೆಕ್ಟಾಗಿ ಕೇಳ್ಕೊಂಡಿಲ್ಲ. ಸೊ ಹಂಗಾಗಿ ಲ್ಯಾಪ್ಟಾಪಿಗೆ ಅದನ್ನೆಲ್ಲ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಇನ್ನೇನು ತೊಂದರೆ ಇರಲ್ಲ. ಸೊ ಇವತ್ತು ನಾನು ಬ್ರೇಕ್ ತಗೊಂಡು ವಿಡಿಯೋ ಓಪನ್ ಮಾಡಿದ್ದು ರೀಸನ್, ನನಗೆ ಸುಮಾರು ದಿನದಿಂದ ಈ ಕ್ವಶನ್ ಬರ್ತಾನೆ ಇತ್ತು, ನಾನು ಅಡ್ರೆಸ್ ಮಾಡೇ ಇರಲಿಲ್ಲ. ಸೊ ಅಡ್ರೆಸ್ ಮಾಡ್ಬಿಟ್ಟು ಇದ್ರೊಂದಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ. ಏನಪ್ಪಾ ಅಂತ ಅಂದ್ರೆ, ಸುಮಾರು ಜನ ಪ್ರೆಗ್ನೆಂಟ್ ಲೇಡೀಸೇ ಕೇಳ್ತಾ ಇರೋದು, ಇದನ್ನ ಮೆನ್ಷನ್ ಮಾಡ್ಬಿಟ್ಟು ಪರ್ಸನಲ್ ಆಗಿ DM ಮಾಡಿ ಕಮೆಂಟ್ಸ್ ಅಲ್ಲೆಲ್ಲ ನಿಮ್ಮ ಪ್ರೆಗ್ನೆನ್ಸಿ ಚಾಲೆಂಜಸ್ ಏನಿತ್ತು, ಚೇಂಜಸ್ ಏನಿತ್ತು, ಅಂಡ್ ಬಾಯ್ ಬೇಬಿ ಸಿಂಪ್ಟಮ್ಸ್ ಏನಿತ್ತು ಅಂತ. ಫಸ್ಟ್ ಚೇಂಜಸ್ ಹೇಳ್ಬಿಡ್ತೀನಿ. ನನಗೆ ಮೇಜರ್ ಚೇಂಜಸ್ ಆಗಿದ್ದು ಅಂತಂದ್ರೆ, ನನ್ನ ಮೂಗು, ಹಿಂಗಿರೋ ಮೂಗು ಇಷ್ಟಾಗ್ಲ ಅರಳ್ಕೊಂಡಿತ್ತು. ಫಸ್ಟ್ ಚೇಂಜ್ ನನಗೆ ಕಾಣಿಸ್ಕೊಂಡಿದ್ದು ಪ್ರೆಗ್ನೆನ್ಸಿ ಚೇಂಜ್. ಅದು ಬಿಟ್ರೆ ಇನ್ನ ಸ್ಕಿನ್ ಕಂಪ್ಲೀಟ್ ಡ್ರೈನೆಸ್ ಇತ್ತು. ಅದು ಚಾಲೆಂಜಿಗೂ ಬರುತ್ತೆ, ಚೇಂಜಸ್ಗೂ ಬರುತ್ತೆ. ಅಂಡ್ ನನ್ನ ಸ್ಕಿನ್ ಟೋನ್ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು, ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಫೇಸ್. ಅಂಡ್ ನೆಕ್ ಏನು ಅಷ್ಟು ಬ್ಲ್ಯಾಕ್ ಆಗಲಿಲ್ಲ, ಫೇಸ್ ಕಂಪ್ಲೀಟ್ ಬ್ಲ್ಯಾಕ್ ಆಗಿತ್ತು. ಆ ಡ್ರೈನೆಸ್ಸಿಗೆ ನೆಕ್ ಕೂಡ ಎಲ್ಲ ಕಂಪ್ಲೀಟ್ ಬ್ಲ್ಯಾಕ್ ತರ
ತರ ಅನ್ಸೋದು. ಒಂದು 15-20 ವರ್ಷ ದೊಡ್ಡೋಳ್ ತರ ಕಾಣಿಸ್ತಾ ಇದೆ ನಾನು ಆಕ್ಚುಯಲ್ ಏಜ್ಗಿನ್ನ. ಇದು ನಂದು ಚೇಂಜಸ್ ಆಗಿತ್ತು. ಚಾಲೆಂಜಸ್ ಅಂತ ಅಂದ್ರೆ ನನ್ ಕಂಪ್ಲೀಟ್ ಬಾಡಿ ಸ್ವೆಲ್ಲಿಂಗ್ ಇತ್ತು. ಕಂಪ್ಲೀಟ್ ಬಾಡಿ ನಾನು ದಪ್ಪ ಆಗಿದ್ದಲ್ಲ, ಅದು ಸ್ವೆಲ್ಲಿಂಗ್ ಬಂದಿದ್ದು ಬಾಡಿ. ಅಂಡ್ ನನ್ಗೆ ನಾಲ್ಗೆ ಕೂಡ ಸ್ವೆಲ್ಲಿಂಗ್ ಇತ್ತು. ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ ಕ್ಲಿಯರ್ ಆಗಿ. ನಾನು ಮಾತಾಡೋದು ಅರ್ಥನೇ ಆಗ್ತಿರ್ಲಿಲ್ಲ. ನಂದು ಲಾಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾಲ್ಗೆ ಫುಲ್ಲು ತೊದ್ಲಾಗೋದು, ಆ ತರ ಚಾಲೆಂಜಸ್. ಅದಂತೂ ತುಂಬಾ ಕಷ್ಟ ಇತ್ತು ಬಿಡಿ. ನನ್ಗೆ ಕಾಲಂತೂ ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಆಗಿರೋದ್ರಿಂದ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ. ಅಂಡ್ ಇನ್ನ ಗೆಸ್ಟೇಷನಲ್ ಡಯಾಬಿಟಿಸ್ ಒಂದು 6 months ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟ್ ಆಯ್ತು. ಇನ್ನು ಹೈಪರ್ ಟೆನ್ಷನ್ ಬಂತು ನಂದು ಸೀಮಂತ ಆದ್ಮೇಲೆ. ಆಕ್ಚುಲ್ ಆಗಿ ಡಾಕ್ಟರ್ ಒಂದು 5th month ನನಗೆ ಪ್ರಿಡಿಕ್ಟ್ ಮಾಡಿದ್ರು ಹೈಪರ್ ಟೆನ್ಷನ್, ಬಟ್ ಲೇಟ್ ಆಗಿ ಬಂತು. ಅದೊಂದು ಖುಷಿ ವಿಚಾರ. ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗಿದ್ದು ಒಂದು 20-25 ಡೇಸ್ಗೆಲ್ಲ ಡೆಲಿವರಿನೇ ಆಗೋಯ್ತು. ಇದಾಗಿತ್ತು ನನ್ನ ಚಾಲೆಂಜಸ್. ಅಯ್ಯೋ ಬಹಳ ಕಷ್ಟ ಆಯ್ತು ಬಿಡಿ ಅದ್ರ ಜೊತೆ ಡೀಲ್ ಮಾಡೋದು. ಇನ್ನ ಸಿಂಪ್ಟಮ್ಸ್ ಅಂದ್ರೆ ಅದು ಬಾಯ್ ಬೇಬಿನೇನಾ ಅಂತ ಗೊತ್ತಿಲ್ಲ, ಬಟ್ ಮ್ಯಾಕ್ಸಿಮಮ್ ಜನ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಇಲ್ಲ ಡೈರೆಕ್ಟ್ ನೋಡಿದವರಾಗ್ಲಿ ಗೆಸ್ ಮಾಡ್ತಿದ್ದೆ. ನನಗೆ 95% ಆಫ್ ದಿ ಜನ ನಿಮ್ಗೆ ಆಗೋದೇ ಬಾಯ್ ಬೇಬಿ ಅಂತ. ಸಿಂಪ್ಟಮ್ಸ್ ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ಹೆಂಗೆ ಹೇಳ್ತೀರಾ ನೀವು ಅಂತ, ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಿದ್ದು, ಒಂದು ನೋಸು ಅಗ್ಲ ಆಗಿದ್ದಂತೆ, ಇನ್ನೊಂದು ನಂದು ಮುಖ ಲಕ್ಷಣ ಕೆಟ್ಟಿದ್ದು ಮತ್ತೆ ಮುಖ ಫುಲ್ ಕಪ್ಪಾಗಿದ್ದು, ಅಂಡ್ ಇನ್ನೊಂದು ನಂದು ಬೆಲ್ಲಿ ಬಟನ್ ಹೊರಗಡೆ ಎವಿಡೆಂಟ್ ಆಗಿ ಯಾವುದೇ ಡ್ರೆಸ್ಗಳು ಹಾಕೊಂಡ್ರು ಕಾಣಿಸ್ತಾ ಇತ್ತು. ಅದು ಆತರ ಕಾಣಿಸಿದ್ರೆ ಬಾಯ್ ಬೇಬಿ ಅಂತೆ. ಇದು ನನಗೂ ಗೊತ್ತಿರ್ಲಿಲ್ಲ. ಇದು ನೋಸ್ಟ್ ಗೊತ್ತಿತ್ತು, ಮುಖ ಲಕ್ಷಣ ಕೆಡೋದ್ರ ಬಗ್ಗೆ ಗೊತ್ತಿತ್ತು, ಬಟ್ ಬೆಲ್ಲಿ ಬಟನ್ ನನಗೂ ಹೊಸ ವಿಷಯ ಆಗಿತ್ತು. ಇನ್ನು ನನಗೆ ಒಳಗೆ ಹೋಗೇ ಇಲ್ಲ ಕಂಪ್ಲೀಟ್. ಅದು ನಿಧಾನಕ್ಕೆ ಸ್ಲೋಲಿ ಹೋಗ್ತಾ ಇದೆ. ಸೊ ಇಷ್ಟು ನನಗೆ ಬಾಯ್ ಬೇಬಿ ಸಿಂಪ್ಟಮ್ಸು ಅಂತ ಗೆಸ್ ಮಾಡಿದವ್ರು ಹೇಳ್ತಾ ಇದ್ದಿದ್ದು. ಅದು ಬಾಯ್ ಬೇಬಿಗೆನ ಏನು ಅನ್ನೋದು ಗೊತ್ತಿಲ್ಲ. ಸೊ ಕೋರಿಲೇಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅದೊಂಥರ ಗೆಸ್ಸಿಂಗು. ಡೆಲಿವರಿ ತನಕ ಯಾವ ಬೇಬಿ ಆಗ್ಬೋದು ಅಂತ ಸಿಂಪ್ಟಮ್ಸ್ ಮೇಲೆ ಗೆಸ್ ಮಾಡೋದು. ಸೊ ಎಂಜಾಯ್ ಮಾಡಿ, ನೀವು ಕೂಡ ಗೆಸ್ ಮಾಡಿಕೊಂಡು ಕೋರಿಲೇಟ್ ಮಾಡಿಕೊಂಡು. ಇದರೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the